ವಿರೋಧಿ ಬಣಕ್ಕೆ ವಿಜಯೇಂದ್ರ ಕೊಟ್ಟ ಎಚ್ಚರಿಕೆ ಏನು? ಬೆಂಗಳೂರಿನಲ್ಲಿ ನಾಯಿಗಳ ಮೇಲೆ ಕಾರು ಹತ್ತಿಸಿದ ಚಾಲಕ, 3 ಹಸುಗಳನ್ನ ಕೊಡಿಸಿದ ಸಚಿವ ಜಮೀರ್ ಅಹಮದ್ ಖಾನ್. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಹಸುವಿನ ಕೆಚ್ಚಲು ಕೊಯ್ದು ವಿಕೃತಿ ಮೆರೆಯಲಾಗಿತ್ತು. ಈ ಪ್ರಕರಣ ಇದೀಗ ರಾಜಕೀಯ ಸ್ವರೂಪ ಪಡೆದಿದೆ. ಬಿಜೆಪಿ ನಾಯಕರು ಹಸುವಿನ ಮಾಲೀಕರ ಮನೆಗೆ ಭೇಟಿ ನೀಡಿ ಹಸುಗಳನ್ನು ಕೊಡಿಸುವುದರ ಜೊತೆಗೆ 1 ಲಕ್ಷ ಪರಿಹಾರ ಹಣ ನೀಡಿದ್ರು. ಇದರ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಕೂಡ 3 ಹಸುಗಳನ್ನು ನೀಡಿದ್ದಾರೆ. ಹಸುವಿನ ಮಾಲೀಕ ಕರ್ಣ ಅವರ ತಾಯಿ ಸವರಿ ಅಮ್ಮಳ್, ಸಹೋದರಿ ಅಮುದಾ ಅವರಿಗೆ ಸಚಿವ ಜಮೀರ್ 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3 ಹಸು ಖರೀದಿಸಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ಣನ ಸಹೋದರಿ ಅಮುದಾ, ಹಸು ನಿರಾಕರಿಸಿದ ನನ್ನ ಸಹೋದರನ ಪರವಾಗಿ ನಾನು ಕ್ಷಮೆ ಕೋರುತ್ತೇನೆ. ಜಮೀರಣ್ಣ ಅವರು ಒಳ್ಳೆಯ ಮನಸ್ಸಿನಿಂದ ಹಸು ಕೊಡಿಸಿದ್ದಾರೆ. ಕೆಲವರು ಇದರಲ್ಲಿ ರಾಜಕಾರಣ ಮಾಡುತ್ತಿದ್ದು ನಾವು ಶಾಸಕರ ಜೊತೆಗೆ ಇದ್ದೇವೆ ಅಂತ ಹೇಳಿದರು. ಈ ವೇಳೆ ಅಯ್ಯೋ ಏನ್ ಬೇಡ ಹೋಗು, ಮನೆಗೆ ಬರ್ತೀನಿ ಅಂತ ಜಮೀರ್ ಹೇಳಿ ಕಳುಹಿಸಿದ್ದಾರೆ. ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳಕ್ಕೆ ಸೋಮವಾರ ಅದ್ಧೂರಿ ಚಾಲನೆ ಸಿಕ್ಕಿದ್ದು 3ನೆಯ ದಿನವೂ ಕೂಡ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋ ಮೇಳಕ್ಕೆ ಇಂದು ಸುಮಾರು 1 ಕೋಟಿ ಜನರು ಭೇಟಿ ಕೊಟ್ಟು ಸಂಗಮದಲ್ಲಿ ಶಾಹಿ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಇನ್ನು ಅಂದಾಜಿನ ಪ್ರಕಾರ ಈ ವರ್ಷದ ಕುಂಭಮೇಳಕ್ಕೆ ಸುಮಾರು 40 ಕೋಟಿ ಜನರು ಹಾಜರಾಗುವ ನಿರೀಕ್ಷೆ ಇದೆ. ಇನ್ನು ಮಹಾಕುಂಭಮೇಳ ನಡೆಯುವ ಸ್ಥಳವನ್ನೇ ಉತ್ತರ ಪ್ರದೇಶದ 76ನೆಯ ಜಿಲ್ಲೆಯಾಗಿ ಘೋಷಣೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಂಗಮದ ಬಳಿ 60 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇವತ್ತಿನ ದೃಶ್ಯಗಳು ಹೇಗಿದಾವೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ಬೋದು, ಸದ್ಯಕ್ಕೆ ತ್ರಿವೇಣಿ ಸಂಗಮದಲ್ಲಿ ನೆರೆದಿರುವಂತಹ ಜನ ಸಮೂಹವನ್ನ, ಹೇಗೆ ಜನರು ಇಲ್ಲೆಲ್ಲ ಕೂಡಿದ್ದಾರೆ, ಸೇರಿದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಜನಸಮೂಹ ಸೇರಿರುವಂಥದ್ದು, ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ಪ್ರಯಾಗ್ರಾಜ್ಗೆ ಜನರು ಬಂದು ಹೋಗ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಕಳೆದ 2 ದಿನಗಳ ಹಿಂದೆ ಅಂದರೆ ಕುಂಭಮೇಳ ಜನವರಿ 13ನೇ ತಾರೀಕು ಆರಂಭ ಆಗಿತ್ತು. ಅವತ್ತು ಒಂದು ವಿಶೇಷವಾದಂಥ ಸ್ನಾನ ಇತ್ತು. ಅದಾದ ಬಳಿಕ 14ನೇ ತಾರೀಕು ಮಕರ ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ವಿಶೇಷವಾದಂಥ ಅಮೃತ ಸ್ನಾನವನ್ನು ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಾಧು ಸಂತರು, ನಾಗ ಸಾಧುಗಳು, ಇದರ ಜೊತೆಗೆ ಅಗೋರಿಗಳು ಎಲ್ಲರೂ ಕೂಡ ಇಲ್ಲಿ ವಿಶೇಷವಾಗಿ ಅಮೃತ ಸ್ನಾನವನ್ನು ಮಾಡಿದ್ರು. ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಮುಗಿದಂತೆ ಕಾಣ್ತಾ ಇಲ್ಲ. ಯತ್ನಾಳ್ ಟೀಮ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಖಡಕ್ ಸಂದೇಶ ರವಾನಿಸಿದ್ದಾರೆ. ಯಡಿಯೂರಪ್ಪರಂತೆ ನಾವು ಯಾವುದಕ್ಕೂ ಬಗ್ಗಲ್ಲ ಜಗ್ಗಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತಂದೆಯಂತೆ ವಿರೋಧಿಗಳನ್ನ ಮಟ್ಟ ಹಾಕುವ ಶಪಥ ಮಾಡಿರುವ ವಿಜಯೇಂದ್ರ, ನಾನು ಎಲ್ಲದಕ್ಕೂ ಸಿದ್ಧ ಎಂಬ ಸಂದೇಶವನ್ನು ಯತ್ನಾಳ್ ಟೀಮ್ಗೆ ರವಾನಿಸಿದ್ದಾರೆ. ನೀವು ಎಷ್ಟು ವಿರೋಧ ಮಾಡ್ತೀರೋ ಅಷ್ಟೇ ಪ್ರತಿರೋಧ ನನ್ನಿಂದಲೂ ಇರುತ್ತೆ. ಯಡಿಯೂರಪ್ಪ ಅವರು ರಾಜಕೀಯ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳನ್ನ ಎದುರಿಸಿ ನಿಂತಿದ್ರು. ನಾನು ಕೂಡ ತಂದೆಯಂತೆ ಎಷ್ಟೇ ಅಡೆತಡೆ ಬಂದರೂ ಎದುರಿಸ್ತೇನೆ ಅಂತ ವಿರೋಧಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ರಾಜಕೀಯ ಲಾಭಕ್ಕೆ ಸಮಾಜ ಒಡೆಯೋ ಕೆಲಸ ಮಾಡ್ತಿದ್ದಾರೆ ಅಂತ ಹೆಸರು ತಗೊಳ್ಳದೆ ಯತ್ನಾಳ್ ಟೀಮ್ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ದೃಶ್ಯವನ್ನ ಒಮ್ಮೆ ನೋಡಿದ್ರೆ ಎಂಥವರಿಗಾದ್ರೂ ಒಂದು ಕ್ಷಣ ಮೈ ಜುಮ್ ಅನ್ನುತ್ತೆ. ಡಿಕ್ಕಿ ಹೊಡೆದ ನಂತರ ಬೈಕ್ ಅನ್ನ ಕಾರಿನ ಚಾಲಕ 60 ಮೀಟರ್ ಎಳೆದೊಯ್ದಿದ್ದಾನೆ. ರಸ್ತೆಗೆ ಬೈಕ್ ಉಜ್ಜಿಕೊಂಡು ಹೋಗುವ ರಭಸಕ್ಕೆ ಬೈಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಚಿಕ್ಕಮಗಳೂರು ನಗರದ ಕುರುವಂಗಿ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು, ಕಾಫಿನಾಡಿನ ಜನರು ಒಂದು ಕ್ಷಣ ಶಾಕ್ ಆಗಿದ್ದಾರೆ. ರೇಷನ್ ಅಂಗಡಿ ಕೆಲಸಗಾರ ರಾಜಶೇಖರ್ ಕೆಲಸ ಮುಗಿಸಿ ಹೋಗುವಾಗ ಅಪಘಾತ ಸಂಭವಿಸಿದೆ. ಅಪಘಾತದ ಬಳಿಕ ಕಾರು ನಿಲ್ಲಿಸದೆ ಚಾಲಕ ಪರಾರಿಯಾಗಿದ್ದಾನೆ. ಘಟನೆಯಲ್ಲಿ ರಾಜಶೇಖರ್ ಸೊಂಟದ ಮೂಳೆ ಮುರಿದಿದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಆಸಂಗಿ ಕ್ರಾಸ್ ಬಳಿ ಸಿಎನ್ಜಿ ಗ್ಯಾಸ್ ವಾಹನ ಪಲ್ಟಿಯಾಗಿ ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು. 1000 ಕೆಜಿ ಗ್ಯಾಸ್ ಲೀಕ್ ಆದ ಹಿನ್ನೆಲೆಯಲ್ಲಿ ಜನರು ಭಯಭೀತರಾಗಿದ್ದರು. ತಜ್ಞರನ್ನು ಕರೆಸಿ ಗ್ಯಾಸ್ ಲೀಕ್ ಆಗೋದನ್ನು ತಡೆಯಲು ಇನ್ನಿಲ್ಲದ ಕಸರತ್ತು ನಡೆಸಲಾಯಿತು. ಕೊನೆಗೂ ಅಕ್ಕಪಕ್ಕದ ನಿವಾಸಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸಿ ವಾಹನದಲ್ಲಿದ್ದ ಗ್ಯಾಸ್ ಖಾಲಿ ಮಾಡಲಾಯಿತು. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಅಯ್ಯಪ್ಪ ಸ್ವಾಮಿ ಭಕ್ತರ ಮೇಲೆ ಕಾರು ಹರಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರೋಷನ್ ಫರ್ನಾಂಡಿಸ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ರವೀಂದ್ರನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಜಾತ್ರೆಗೆ ಬಂದಿದ್ದ ಭಕ್ತರ ಮೇಲೆ ಮದ್ಯ ಸೇವಿಸಿದ್ದ ರೋಷನ್ ಬೇಕಾಬಿಟ್ಟಿ ಕಾರು ಹರಿಸಿದ್ದ. ಘಟನೆಯಲ್ಲಿ 21 ವರ್ಷದ ದೀಪಾ ರಾಮಗೊಂಡ ಎಂಬ ಯುವತಿ ಮೃತಪಟ್ಟಿದ್ರೆ 8 ಜನರಿಗೆ ಗಾಯವಾಗಿತ್ತು. ಭಾರತೀಯ ನ್ಯಾಯ ಸಂಹಿತೆ 2023 ಅಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.
ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ರಾಮನಗರ ತಾಲೂಕಿನ ಜಾಮಮಂಗಲ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. 15% ದರ ಏರಿಕೆ ಬದಲು 50% ಟಿಕೆಟ್ ದರ ಏರಿಕೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ಗ್ರಾಮಸ್ಥರು ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರೊಟೆಸ್ಟ್ ನಡೆಸಿದರು. ದರ ಪರಿಷ್ಕರಣೆಗೂ ಮುನ್ನ ರಾಮನಗರದಿಂದ ಜಾಲಮಂಗಲಕ್ಕೆ 19 ರೂಪಾಯಿ ಟಿಕೆಟ್ ಇತ್ತು. ಈಗ ದರ ಪರಿಷ್ಕರಣೆ ಬಳಿಕ 29 ರೂಪಾಯಿ ನಿಗದಿ ಮಾಡಲಾಗಿದೆ. ಹೀಗಾಗಿ ಇಂದು ಬೆಳಗ್ಗೆ ಜಾಲಮಂಗಲ ಮಾರ್ಗದ ಎಲ್ಲ ಕೆಎಸ್ಆರ್ಟಿಸಿ ಬಸ್ಗಳನ್ನು ತಡೆದು ಜನರು ಪ್ರತಿಭಟಿಸಿದ್ದಾರೆ. ಸ್ಥಳಕ್ಕೆ ಬಂದ ಕೆಎಸ್ಆರ್ಟಿಸಿ ಅಧಿಕಾರಿಗಳನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡರು. ಇನ್ನು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಖಾಸಗಿ ವ್ಯಕ್ತಿಯೊಬ್ಬ ಟಿಕೆಟ್ ವಿತರಣೆ ಮಾಡಿರುವ ಘಟನೆ ಕನಕಪುರ ಹುಣಸನಹಳ್ಳಿ ಮಾರ್ಗದ ಬಸ್ನಲ್ಲಿ ನಡೆದಿದೆ. ಸಮವಸ್ತ್ರ ಇಲ್ಲದ ವ್ಯಕ್ತಿಯೋರ್ವ ಸರ್ಕಾರಿ ಸಾರಿಗೆ ಬಸ್ನಲ್ಲಿ ಟಿಕೆಟ್ ವಿತರಣೆ ಮಾಡ್ತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಏಕದಿನ ಕ್ರಿಕೆಟ್ನಲ್ಲಿ ಭಾರತ ವನಿತೆಯರ ತಂಡ ಪುರುಷರ ತಂಡದ ದಾಖಲೆಯನ್ನ ಬ್ರೇಕ್ ಮಾಡಿ ಇತಿಹಾಸ ಸೃಷ್ಟಿಸಿದೆ. ಐರ್ಲೆಂಡ್ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ಭಾರತ ಮಹಿಳಾ ತಂಡ 5 ವಿಕೆಟ್ ಕಳೆದುಕೊಂಡು 435 ರನ್ ಗಳಿಸಿದೆ. ಮೊದಲ ವಿಕೆಟ್ಗೆ ಪ್ರತೀಕಾ ರವಲ್ ಹಾಗೂ ಸ್ಮೃತಿ ಮಂದಾನ 233 ರನ್ಗಳ ಜೊತೆ ಆಟ ಆಡಿದ್ದಾರೆ. ಪ್ರತೀಕಾ 154 ರನ್ ಹಾಗೂ ಮಂದಾನ 135 ರನ್ ಬಾರಿಸಿದರು. ಇನ್ನು ಭಾರತದ ಪುರುಷರ ತಂಡ ಏಕದಿನ ಕ್ರಿಕೆಟ್ನಲ್ಲಿ 418 ರನ್ ಗಳಿಸಿದ್ದೇ ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಆದ್ರೀಗ ಮಹಿಳಾ ತಂಡ ಪುರುಷರ ತಂಡದ ದಾಖಲೆಯನ್ನ ಪುಡಿಗಟ್ಟಿದೆ. 2011ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟೀಂ ಇಂಡಿಯಾ 418 ರನ್ ಗಳಿಸಿತ್ತು.